ಚಿತ್ರ ನಟನ ಮೇಲೆ ಬಿಯರ್ ಬಾಟಲ್ನಿಂದ ಪುಂಡರು ಹಲ್ಲೆ ನಡೆಸಿದ್ದಾರೆ. ಬೆಂಗಳೂರಿನ ಬಾರ್ ಒಂದರಲ್ಲಿ ಕಿರಿಕ್ ತೆಗೆದು ನಿರಂಜನ್ ಎಂಬ ನಟನ ಮೇಲೆ ಹಲ್ಲೆ ನಡೆಸಲಾಗಿದೆ. ನಿನ್ನೆ ನಿರಂಜನ್ ಸಹ ನಟ ಯಶಸ್ ಸೂರ್ಯ ಎಂಬಾತನ ಮನೆಗೆ ಹೋಗಿದ್ರು. ಬಳಿಕ ಅಲ್ಲಿಂದ ಬಾರ್ಗೆ ಹೋಗಿದ್ರು. ಈ ವೇಳೆ ಯಾರೋ ಅಪರಿಚಿತ ವ್ಯಕ್ತಿ ನಿರಂಜನ್ನನ್ನ ತಳ್ಳಿದ್ನಂತೆ. ಇದನ್ನ ಪ್ರಶ್ನೆ ಮಾಡಿದಾಗ ಮಾತಿಗೆ ಮಾತು ಬೆಳೆದು ಜಗಳ ಆಗಿದೆ. ನೀನು ಫಿಲ್ಮ್ ಆರ್ಟಿಸ್ಟ್ ಆದ್ರೆ ನಿನಗಾಯ್ತು ಅಂತ ಅಪರಿಚಿತ ಬೈದಿದ್ದ. ಬಳಿಕ ಅಪರಿಚಿತರು ಕುಡಿದು ಹೊರ ನಡೆದಿದ್ದು ಕೆಲವೇ ನಿಮಿಷದಲ್ಲಿ ಮತ್ತೆ ಕಾರ್ನಲ್ಲಿ ಬಂದ 4 ಗುಂಪು ನಟನ ಜೊತೆ ಕಿರಿಕ್ ತೆಗೆದಿದ್ದಾರೆ. ಈ ವೇಳೆ ಬಿಯರ್ ಬಾಟಲ್ನಿಂದ ಹಲ್ಲೆ ಮಾಡಿದ್ದಾರೆ ಅಂತ ನಟ ಆರೋಪಿಸಿದ್ದಾರೆ. ಈ ಸಂಬಂಧ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಲ್ಲೆಗೊಳಗಾದ ನಟ ಒಡಿಯಾ ಚಿತ್ರದಲ್ಲಿ ದರ್ಶನ್ ತಮ್ಮನ ಪಾತ್ರದಲ್ಲಿ ಅಭಿನಯಿಸಿದ್ರು. ಬಹುಭಾಷಾ ನಟ ಪ್ರಭುದೇವ ಅವರು ಕೊರಿಯೋಗ್ರಾಫರ್, ನಟ, ನಿರ್ಮಾಪಕ, ನಿರ್ದೇಶಕ ಹೀಗೆ ಹಲವು ಮನೋರಂಜನೆ ಕ್ಷೇತ್ರದಲ್ಲಿ ಛಾಪು ಮೂಡಿಸಿದ್ದಾರೆ. ಇಂಥ ಮೇರು ನಟ ತಮ್ಮ ತವರು ಮೈಸೂರಿಗೆ ಭೇಟಿ ನೀಡಿದ್ದ ವೇಳೆ ದೇವಾಲಯದ ಆವರಣದಲ್ಲಿ ಸುಖ ನಿದ್ರೆಗೆ ಜಾರಿದ್ರು. ಇದೀಗ ಸೂಪರ್ ಸ್ಟಾರ್ರ ಸಿಂಪಲ್ ಲೈಫ್ ವಿಡಿಯೋ ಭಾರಿ ವೈರಲ್ ಆಗಿದ್ದು ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮೈಸೂರು ಜಿಲ್ಲೆ ಕೆಂಬಾಲು ಗ್ರಾಮಕ್ಕೆ ಪ್ರಭುದೇವ ಭೇಟಿ ಕೊಟ್ಟಿದ್ದು ತಾಯಿಯ ಆಸೆಯಂತೆ ಗ್ರಾಮದ ಮಲೈ ಮಹದೇಶ್ವರ ಸ್ವಾಮಿ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿದ್ರು. ಇದೀಗ ಅದೇ ದೇವಾಲಯದ ಆವರಣದಲ್ಲಿ ಎಳನೀರು ಕುಡಿದು ಕಲ್ಲಿನ ಮೇಲೆ ನಿದ್ರಿಸಿ ಪ್ರಭುದೇವ ವಿಶ್ರಾಂತಿ ಪಡೆದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.